ಆರ್ ಸಿ ಬಿ ವುಮನ್ಸ್ ವರ್ಸಸ್ ಡೆಲ್ಲಿ ವುಮನ್ಸ್ ಪಂದ್ಯದಲ್ಲಿ ಆರ್ ಸಿ ಬಿಯು ಟಾಸ್ ಗೆದ್ದು ಬೌಲಿಂಗನ್ನು ಆಯ್ಕೆ ಮಾಡಿತು. ಹೌದು, ಬೌಲಿಂಗ್ನಲ್ಲಿ ನಮ್ಮ ಆರ್ ಸಿ ಬಿಯ ಬೌಲರ್ಗಳು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡುವ ಮೂಲಕ ಡೆಲ್ಲಿಯನ್ನು ಆಲ್ಔಟ್ ಮಾಡಲಾಯಿತು. ಹೌದು, ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ರೇಣುಕಾ ಸಿಂಗ್. ಹೌದು, ಈ IPL ಆವೃತ್ತಿಯಲ್ಲಿ ಇವರ ಪರ್ಫಾರ್ಮೆನ್ಸ್ ಸಖತ್ತಾಗಿ ಬರ್ತಾ ಇದೆ. 3 ವಿಕೆಟ್ ಕಬಳಿಸುವ ಮೂಲಕ ಡೆಲ್ಲಿಯನ್ನು ಕಟ್ಟಾಕಿದ್ರು. ಆದರೆ ಡೆಲ್ಲಿ ಒಂದು ಕಡೆ ತಮ್ಮ ಓಪನರ್ಗಳು, ಉಳಿದ ಬ್ಯಾಟ್ಸ್ಮನ್ಗಳೆಲ್ಲ ತತ್ತರಿಸಿ ಹೋದರೆ ಮಧ್ಯಮ ಕ್ರಮಾಂಕದಲ್ಲಿ ಸಾಥ್ ಕೊಟ್ಟಿದ್ದು ಜೆಮಿಮಾ ರೋಡ್ರಿಗಸ್. ಹೌದು, ಇವರ 30+ ಕಾಂಟ್ರಿಬ್ಯೂಷನ್ನಿಂದ ಡೆಲ್ಲಿಯು 141 ರನ್ಗೆ ತಲುಪಿತು ಅಂತಲೇ ಹೇಳಬೇಕು. ಹಾಗೆಯೇ ಆರ್ ಸಿ ಬಿ ಬೌಲಿಂಗ್ನಲ್ಲಿ ಚಮತ್ಕಾರ ಮಾಡಿದ್ದು ಜೋರ್ಜಿಯಾ ಬೆರ್ಹಾಮ್. ಹೌದು, ರೇಣುಕಾ ಸಿಂಗ್ಗೆ ಸಾಥ್ ಕೊಟ್ಟಿದ್ದು ಇವರೇ. ಡೆಲ್ಲಿಯು 141 ರನ್ಗೆ ಆಲ್ಔಟ್ ಆಗಲು ಇವರು ತಮ್ಮ 3 ವಿಕೆಟ್ಗಳನ್ನು ಗಳಿಸಿದ್ರು ಅಂತಲೇ ಹೇಳಬೇಕು. 142 ರನ್ ಚೇಸ್ ಮಾಡಲು ಬಂದ ಆರ್ ಸಿ ಬಿ ಓಪನರ್ಸ್ಗಳ ಅಬ್ಬರನೇ ಇತ್ತು ಅಂತಲೇ ಹೇಳಬೇಕು. ಸ್ಮೃತಿ ಮಂಧನಾ ಮತ್ತು ಡ್ಯಾನಿಯಲ್ ವೆಟ್ನ ಆಟಕ್ಕೆ DC ತತ್ತರಿಸಿ ಹೋಯಿತು ಅಂತಲೇ ಹೇಳಬೇಕು. ಸ್ಮೃತಿ ಮಂಧನಾ ತಮ್ಮ ನಾಯಕತ್ವದ ಜೊತೆಗೆ ಬ್ಯಾಟಿಂಗ್ನಲ್ಲೂ ಕೂಡ ಪರಾಕ್ರಮ ಮೆರೆದರು ಅಂತಲೇ ಹೇಳಬೇಕು. ಅತಿ ವೇಗದ ರನ್ಗಳೊಂದಿಗೆ ತಾವು 80 ರನ್ ಗಳಿಸುವ ಮೂಲಕ ಟೀಮ್ನ ಗೆಲುವಿಗೆ ಕಾರಣರಾದರು ಅಂತಲೇ ಹೇಳಬೇಕು. ಸ್ಮೃತಿ ಮಂಧನಾ ಹೌದು, ತಮ್ಮ ಫಾರ್ಮ್ಗೆ ಮತ್ತೆ ಮರಳಿ ಟೀಮ್ಗೆ ಆಸರೆಯಾದರು ಸ್ಮೃತಿ ಮಂಧನಾ. ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಇವರ ಬ್ಯಾಟಿಂಗ್ ನೋಡಿ ತುಂಬಾ ಖುಷಿಯಾಯಿತು ಅಂತಲೇ ಹೇಳಬೇಕು. ಇವರಿಗೆ ಸಾಥ್ ಕೊಟ್ಟಿದ್ದು ನಮ್ಮ ಡ್ಯಾನಿಯಲ್ ವೆಟ್. ಹೌದು, ಇವರು ಕೂಡ ಸ್ಮೃತಿ ಮಂಧನಾಗೆ ಸಖತ್ತಾಗಿ ಸಾಥ್ ಕೊಟ್ಟರು. ಇವರು ಕೂಡ 42 ರನ್ ಗಳಿಸುವ ಮೂಲಕ ಟೀಮ್ನ ಗೆಲುವಿನ ದಡವನ್ನು ಸೇರಿಸಿದರು ಅಂತಲೇ ಹೇಳಬೇಕು. ಹೌದು, ಡೆಲ್ಲಿ ವಿರುದ್ಧ 8 ವಿಕೆಟ್ಗಳ ಜಯ ಸಾಧಿಸಿ ಆರ್ ಸಿ ಬಿ ತಮ್ಮ ಗೆಲುವಿನ ನಾಗಾಲೋಟ ಮುಂದುವರಿಸಿದೆ ಅಂತಲೇ ಹೇಳಬೇಕು. ಸೊ, ಇವರುಗಳ ಪರ್ಫಾರ್ಮೆನ್ಸ್ನಲ್ಲಿ ನಿಮಗೆ ಯಾರ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು, ಯಾರ ಪರ್ಫಾರ್ಮೆನ್ಸ್ನಿಂದ ಟೀಮ್ಗೆ ಗೆಲುವು ಸಿಕ್ತು ಅಂತ ಕಾಮೆಂಟ್ನಲ್ಲಿ ಬರೆದು ತಿಳಿಸಿ. ಸಿಗ್ತಾ ಇರೋಣ. ಬಾಯ್ ಬಾಯ್. ಲವ್ ಯು ಆಲ್. ಟೇಕ್ ಕೇರ್.